ಅಂದಾಗೆ ನಮ್ಮಮ್ಮ 3 ದಿನದಿಂದ ಕೇಳ್ತಾನೆ ಇದ್ರು. "ಅಲ್ಲ ಮಗನೇ ಇನ್ನು 3 ದಿನದಲ್ಲಿ ಭೀಮ್ ಅಮಾವಾಸ್ಯೆ ಇದೆ. ಅಮೆರಿಕದಲ್ಲೂ ಗಂಡನ ಕಾಲು ಪೂಜೆ ಮಾಡ್ಬೋದೇನಪ್ಪ" ಅಂತ. ನಾನು "ಅಯ್ಯೋ ಅಮ್ಮ, ನೀ ಅಮೆರಿಕಾಗದಲ್ಲಿ ಹೋದ್ರೂ ಅಷ್ಟೇ, ಇಂದ್ರಲೋಕದಲ್ಲಿದ್ದರೂ ಅಷ್ಟೇ, ಚಂದ್ರಲೋಕದಲ್ಲಿದ್ದರೂ ಅಷ್ಟೇ. ನಮ್ಮ ಸಂಸ್ಕೃತಿನ ನಾವು ಬಿಟ್ಕೊಡೋಕ್ಕಾಗುತ್ತಾ ಗುರು? ಅಯ್ಯೋ ಸುಮ್ಮನಿರಮ್ಮ ನೀನು. ಇನ್ನು 3 ದಿನ ಅದೆ, ಯಾಕೆ ಯೋಚನೆ ಮಾಡಿಯೆ? ನೀನು ಪೂಜೆ ಮಾಡೋಕ್ಕೆ ಅರೇಂಜ್ ಮಾಡ್ತೀನಿ" ಅಂತ ಹೇಳ್ತಾನೆ ಬಂದೆ. ಸೊ ಆ ಒಂದು ದಿನ ಇವತ್ತು ಬಂದೇ ಬಿಡ್ತು. ಸೊ ಅಂದಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಭೀಮ್ನ ಅಮಾವಾಸ್ಯೆ. ಸೊ ಭೀಮ್ನ ಅಮಾವಾಸ್ಯೆ ದಿನ ಎಲ್ಲರೂ ಗಂಡನ ಪೂಜೆ ಮಾಡುವಂಥ ಒಂದು ಪದ್ಧತಿ. ಸೊ ಅದೇ ರೀತಿ ನಮ್ಮಮ್ಮ ಆಲ್ಮೋಸ್ಟ್ ಒಂದು 45-46 ವರ್ಷಗಳಿಂದ ಒಂದು ವರ್ಷನೂ ಬಿಡ್ದಂಗೆ ಕಾಲು ಪೂಜೆ ಮಾಡ್ಕೊಂಡು ಬಂದಿದ್ದಾರಂತೆ. ನನಗಂತೂ ಗೊತ್ತಿಲ್ಲ. ನಾನಂತೂ ಅಲ್ಲಿ ಇಂಡ್ಯಾದಲ್ಲಿ ಇರೋವರೆಗೂ ಅವ್ರು ಇದೇ ಥರ ಪೂಜೆ ಮಾಡೋದನ್ನು ನಾನು ನೋಡಿದ್ದೀನಿ. ಸೊ ಅಂದಾಗೆ ಇವರು ಈ ವರ್ಷ ಅಮೆರಿಕಾಗೆ ಬಂದಿದ್ದಾರಲ್ಲ, ಸೊ ಇಲ್ಲೂ ಕೂಡ ಅದೇ ಪದ್ಧತಿನ ಮುಂದುವರ್ಸ್ಕೊಂಡು ಹೋಗ್ಬೇಕಣಪ್ಪ, ನಾನು ಮಿಸ್ ಮಾಡೋಕ್ಕಾಗಲ್ಲ ಅಂತ ಅಂದರು. ಆಯಿತು ಸರಿ ಬಿಡಮ್ಮ ಮಾಡುವೆ ಅಂತೇಳಿ ಅವ್ರಿಗೆಲ್ಲ ತಟ್ಟೆ, ಚೊಂಬು, ಲೋಟ, ಗಂಧ ಕಡಿ ಎಲ್ಲನೂ ಅರೇಂಜ್ ಮಾಡಿಕೊಟ್ಟೆ. ಅಂದಾಗೆ ಅವರು ಗಂಡನ ಪಾದ ಪೂಜೆನ ಶುರು ಮಾಡೇ ಬಿಟ್ರು. ಸೊ ಮಾಡ್ತಾ ಇದ್ದಂಗೆ ಕೇಳಿದ್ರು, "ಏನಪ್ಪ ನೀನು ನಿನ್ನ ಹೆಂಡ್ತಿ ಕೈಯಲ್ಲಿ ಪೂಜೆ ಮಾಡಿಸ್ಕೊಳ್ಳಲ್ವಾ?" ಅಂತ. "ಅಯ್ಯೋ ಆ ಪೂಜೆ ಯಾವಾಗಲೂ ನಡೀತಾ ಇರುತ್ತಮ್ಮ, ಇವತ್ತು ನೀನು ನಿನ್ನ ಗಂಡನಿಗೆ ಕಾಲು ಪೂಜೆ ಮಾಡು" ಅಂತ ಹೇಳಿದೆ. ಹೌದು, ಸೊ ಪ್ರತಿ ವರ್ಷದಾಗೆ ಈ ವರ್ಷವೂ ಕೂಡ ನಮ್ಮಪ್ಪನ ಒಂದು ಪಾದ ಪೂಜೆಯನ್ನು ಮಾಡಿ ಆಶೀರ್ವಾದ ತೊಗೊಂಡ್ರು. ವರ್ಷಕ್ಕೂ ಇದೇ ಥರ ಗಂಡನ ಕೊಡಪ್ಪ ಅಂತ. ಅಂದಾಗೆ ಇದೇ ಥರ ನಮ್ಮ ಮನೆಯಲ್ಲಿ ಇನ್ನೂ ಏನೇನು ವಿಶೇಷತೆ ನಡೆಯುತ್ತೆ ಅಂತ ನಿಮಗೂ ನೋಡೋಕ್ಕೆ ಇಂಟ್ರೆಸ್ಟ್ ಇದೆಯಾ? ಸೊ ದಯವಿಟ್ಟು ಮಿಸ್ಟರ್ ಗೌಡ USA ಕನ್ನಡ ಲಾಗ್ಸ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಇದೆ. ಸೊ ಅದಕ್ಕೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ಒಂದು ವೀಡಿಯೋನ ಪೂಜೆನಲ್ಲಿ ಮುಗಿಸ್ತಾ ಇದ್ದೀನಿ. ಬರ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.